ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಸೆಪ್ಟೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ವಿಶೇಷವಾಗಿ ಸೆಪ್ಟೆಂಬರ್ದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಗ್ರಹಗಳ ಚಲನವಲನಗಳ ಮಾಹಿತಿಗಳನ್ನು ನಾವು ಚಿಂತನೆ ಮಾಡಿ ಅದರ ಫಲಾಫಲಗಳನ್ನು ಕೂಡ ನಾವು ಹೇಳುವಂಥದ್ದು. ಹಾಗಾದರೆ ಬನ್ನಿ, ಮೊದಲಿಗೆ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು. ಈ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಯೋಗ ಬಲ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಳ್ತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೇಷರಾಶಿಯವರಿಗೆ ನೋಡಿ, ಮೇಷರಾಶಿಯಿಂದ 3ನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು. ಏನಾಗುತ್ತೆ, ಧನಾಧಿಪತಿ ಯೋಗ, ಅದೃಷ್ಟದ ಸಮಯ ನಿಮಗೆ ಕೂಡಿ ಬರ್ತಾ ಇದೆ ಹೇಳ್ತಕ್ಕಂಥದ್ದು. ಆಗಾಗ ಕೆಲವೊಂದಷ್ಟು ಕೆಲಸಗಳೆಲ್ಲವೂ ಕೂಡ, ಬಿಸ್ನೆಸ್ ಇರ್ಬೋದು, ಎಲ್ಲವೂ ಕೂಡ ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಧನಯೋಗ ಇದ್ದರೂ ಕೂಡ ಗುರು ಏನು ಮಾಡ್ತಾನೆ, ಅದನ್ನು ಬೇರೆಯವರ ಜೊತೆಗೆ ಸೇರಿಕೊಂಡು ತಪ್ಪಿಸುವಂತಹ ಒಂದು ಕಾರ್ಯಾನುಕೂಲ ಯತ್ನ ಮಾಡ್ತಾನೆ ಹೇಳ್ತಕ್ಕಂಥದ್ದು. ಹಾಗೆ ಮೇಷರಾಶಿಯಿಂದ ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಇರುವುದರಿಂದ ಏನಾಗತ್ತೆ ಹೇಳ್ತಕ್ಕಂಥದ್ದು, ಶೀತಬಾಧೆ ಹೇಳ್ತಕ್ಕಂಥದ್ದು. ಸ್ತ್ರೀಯರಿಂದ ಒಂದಷ್ಟು ಕಲಹಗಳು ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ನೀವು ಸ್ತ್ರೀಯರನ್ನು ಇಷ್ಟಪಟ್ಟಿರ್ಬೋದು, ಅಥವಾ ಸ್ತ್ರೀಯರಿಗೆ ಧನವನ್ನು ಕೊಟ್ಟಿರ್ಬೋದು, ಅಥವಾ ಸ್ತ್ರೀಯರಿಗೆ ನಿಮ್ಮ ಜಮೀನು ಅಥವಾ ಸೈಟು, ಮನೆ ಇತ್ಯಾದಿಗಳನ್ನು ನೀವು ಕೊಟ್ಟಿರ್ಬೋದು. ಅದನ್ನು ವಾಪಸ್ ಪಡಿಬೇಕು ಅಥವಾ ಅದು ಬೇಕು ಹೇಳ್ತಕ್ಕಂಥ ಚಿಂತನೆಯನ್ನು ಮಾಡಿದಾಗ ಅಲ್ಲಿ ವೈರತ್ವಗಳು, ವಿರಸಗಳು ಕೂಡ ಉಂಟಾಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ಮೇಷರಾಶಿಯಿಂದ ಸಿಂಹರಾಶಿಯಲ್ಲಿ ರವಿ, ಬುಧ ಮತ್ತು ಕೇತು ಈ 3 ಗ್ರಹಗಳು ಸಿಂಹರಾಶಿಯಲ್ಲಿ ಇರುವುದರಿಂದ ಬುಧಾದಿತ್ಯ ಯೋಗ ಅಂತ ಕೂಡ ಹೇಳುತ್ತೆ. ಮೇಷರಾಶಿಯವರ ಎಫೆಕ್ಟು, ಅದರ ಪ್ರಭಾವ ಜಾಸ್ತಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ನೋಡಿ, ಎಲ್ಲೋ ಒಂದು ಕಡೆ ನಿಮ್ಮ ಗೌಪ್ಯತೆಯನ್ನು ಹೊರಗೆ ಬಂದು ತೊಂದರೆಯನ್ನು ಕೊಡುವಂಥ ಒಂದು ಸಮಯ ಕಾಡ್ತಾ ಇರ್ತಕ್ಕಂಥದ್ದು, ಸಮಯದಿಂದ ತೊಂದರೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಬಿಸ್ನೆಸ್ಸಿನ ವ್ಯವಹಾರದಲ್ಲಿ ಎಷ್ಟೋ ಹಣ ನಿಮಗೆ ಲಾಸ್ ಆಗಿರುತ್ತೆ. ಅದನ್ನು ಹೇಗಾದರೂ ಮಾಡಿ ಪಡಿಬೇಕು, ಹೇಗಾದರೂ ಮಾಡಿ ಅದನ್ನು ಲಾಭವನ್ನು ಮಾಡಬೇಕು ಹೇಳ್ತಕ್ಕಂತಹ ಒಂದು ಆಶಾವಾದಿಯಾಗಿ ಇರುತ್ತೀರಿ ಅಂತ ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಕುಜ ಹೇಳ್ತಕ್ಕಂಥದ್ದು. ನೋಡಿ, ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಇರಬಹುದು, ಅಥವಾ ಸರ್ಕಾರಿ ಸಂಬಂಧಪಟ್ಟಂಥ ಸೇವೆಗಳಿರ್ಬೋದು, ಅಥವಾ ಸರ್ಕಾರದಿಂದ ಯಾವುದಾದ್ರು ಒಂದು ಟೆಂಡರ್ ಇತ್ಯಾದಿಗಳನ್ನು ನೀವು ತಗೊಂಡಾಗ ಅದರ ರೀತಿಯಲ್ಲಿ ಒಂದು ಪರಿಪೂರ್ಣವಾದಂತಹ ವ್ಯವಹಾರದಲ್ಲಿ ಅನುಗ್ರಹ ಆಗದೇ ಇರತಕ್ಕಂಥದ್ದು ಕೂಡ ಇರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಭಾಳ ವಿಶೇಷವಾಗಿ ಧನಾಗಮನ ಮೇಷರಾಶಿಯವರಿಗಿದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ದಶಾ ಸಂಧಿ ಹೇಳ್ತಕ್ಕಂಥದ್ದು ಅಥವಾ ನವಾಂಶ ಸಂಧಿ ಯೋಗ ಹೇಳ್ತಕ್ಕಂಥದ್ದು ಅದು ನಿಮಗೆ ಹಣವನ್ನು ಪಡೀಲಿಕ್ಕೆ ಕೊಡ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಕೂಡಿಸುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ನೀವು ಹುಟ್ಟಿರ್ತಕ್ಕಂತಹ ಸಮಯ ಅಥವಾ ಶುಕ್ಲ ಪಕ್ಷ, ಚಂದ್ರ ಪಕ್ಷ, ಈ ಥರದ ಒಂದಷ್ಟು ತೊಂದರೆಗಳು ಕೂಡ ಆಗಾಗ ಆಗ್ತಾ ಇರತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ಕೂಡ ನಾವು ಚಿಂತನೆಯನ್ನು ಮಾಡಿದಾಗ ಸರ್ವತೋಮುಖವಾಗಿ ಎಲ್ಲ ರೀತಿಯ ಅಭ್ಯುದಯವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ವೀಕ್ಷಕರೇ. ಹಾಗೆ ಇನ್ನು ಮೀನರಾಶಿಯಲ್ಲಿ ಶನಿ, ಹಾಗೆ ಕುಂಭದಲ್ಲಿ ಚಂದ್ರ ಮತ್ತು ರಾಹು ಹೇಳತಕ್ಕಂಥದ್ದು.
ಈ ರಾಹು ಏನು ಮಾಡ್ತಾನೆ, ಆಗಾಗ ಬಂಧುಗಳನ್ನು ವಿರೋಧವನ್ನು ಕಟ್ಸ್ಕೊಳ್ತಾನೆ, ಬಂಧುಗಳಿಂದ ತೊಂದರೆಗಳನ್ನು ಆಗಾಗ ಕೊಡ್ತಾ ಇರ್ತಾನೆ ಅಂತ ಕೂಡ ಹೇಳಲ್ಪಡುತ್ತೆ. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಅಖಂಡ ರಾಜಯೋಗ ಮತ್ತು ಕೋಟ್ಯಾಧಿಪತಿ ಯೋಗ, ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಎಲ್ಲವೂ ಕೂಡ ಅತ್ಯಂತ ಶೀಘ್ರದಲ್ಲಿ ನಿಮಗೆ ನೆರವೇರುತ್ತೆ. ದಶಾಸಂಧಿಯನ್ನು ನಿಮ್ಮ ಜಾತಕದಲ್ಲಿ ಪರಿಶೀಲನೆಯನ್ನು ಮಾಡಿಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ ಈ ನಮ್ಮ ವಿಡಿಯೋವನ್ನು ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಕರೆ ಮಾಡಿ ಅಥವಾ ವಾಟ್ಸಪ್ ಮೂಲಕ ಮೆಸೇಜನ್ನು ಕಳಿಸಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.